ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಬ್ಬಾ ದೇವ್ರೆ, ಸ್ವಲ್ಪ ಏಮಾರಿದ್ರು ವಿಕ್ರಾಂತ್ ಅಮೂಲ್ಯನ ಕೈಲಿ ಇವತ್ತು ನಾನು ಸಿಕ್ಕಾಕೊಂಡ್ಬಿಟ್ಟಿರ್ತಿದ್ದೆ. ಅಯ್ಯೋ, ಈ ವಿಷಯ ಏನಾದರೂ ಯಜಮಾನ್ರು ಗೊತ್ತಾದರೆ ನನ್ನನ್ನು ಸುಮ್ಮನೆ ಬಿಡ್ತಾರ? ಇಲ್ಲ ಇಲ್ಲ, ಇನ್ಮೇಲೆ ನಾನು ತುಂಬ ಹುಷಾರಾಗಿರ್ಬೇಕು. ಮೇಡಮ್, ನಾವು ಅಟ್ಯಾಕ್ ಮಾಡಬೇಕಿತ್ತು. ಹೌದು ಪ್ರಜ್ವಲ್, ಈ ವೇದಾಂತ್ ಕಾಲ್ ಮಾಡ್ಬಿಟ್ಟ. ನಂಗೆ ಟೆನ್ಷನಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಇರಿ, ಬಾವ ಹೋಗಿದಾರಲ್ಲ, ಅವರು ಅವಳನ್ನ ಒದ್ದು ಹೇಳ್ಕೊಂಡು ಬಂದೇ ಬರ್ತಾರೆ. ಪ್ರಜ್ವಲ್ ತಪ್ಸ್ಕೊಂಡ್ಬಿಟ್ಲು. ಪ್ರಜ್ವಲ್ ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಬಾವ? ನಾನು ಆಗ್ಲೇ ಹೇಳ್ದೆ ಅವಳು ದೊಡ್ಡ ಕ್ರಿಮಿನಲ್ ಅಂತ, ಹುಷಾರಾಗಿರ್ಬೇಕು ಅಂತ. ಇವಾಗ ನೋಡಿ, ಎಂತ ಕೆಲಸ ಆಯ್ತು ಸರ್. ಮತ್ತೆ ಅವಳು ಹಿಡಬೇಕಾದ್ರೆ ಇನ್ನು 1 ವಾರ ಕಾಯ್ಬೇಕು. ಪ್ರಜ್ವಲ್, ಈ ಸಲ ಅಲ್ಲ, ಇನ್ನೂ ಅದು ಎಷ್ಟು ಸಲ ಬೇಕಾದರೂ ಆಗಲಿ, ನಾನು ಮಾತ್ರ ಇವಳನ್ನ ಎಸ್ಕೇಪ್ ಆಗಕ್ಕೆ ನೆಕ್ಸ್ಟ್ ಟೈಮ್ ಬಿಡಲ್ಲ. ಬಾವಾ ಬನ್ನಿ ಹೊರಡೋಣ. ವೇದಾಂತ್ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾನೆ. ಹಾಂ ಸರಿ ಪ್ರಜ್ವಲ್, ನಾವಿನ್ನು ಬರ್ತೀವಿ. ಹೇಗೆ ಬಂದಿದ್ದೀರಿ? ಬೈಕಲ್ಲಿ ಬಂದ. ಓಕೆ, ಟೇಕ್ ಕೇರ್. ಬಜಾರಿ ಬಜಾರ್. ಏನ್ ವೇದಾಂತ್? ಹೆಚ್ಚಿಗೆ ನೋಡ್ಬೇಡಪ್ಪ, ನಂಗೆ ನಾಚಿಕೆ ಆಗತ್ತೆ. ಎಲ್ಲಿ ಬಿಡ್ತೀನಿ ಬುದ್ಧಿ? ಸರಿ, ಏನ್ ಕರೆದಿದ್ದು? ಕೈ ಕೊಡು, ಹೇಳ್ತೀನಿ. ಏನಕ್ಕೆ? ಕೊಡು, ಹೇಳ್ತೀನಿ. ಫಸ್ಟ್ ಏನು ಅಂತ ಹೇಳು. ಹೋಗ್ಲಿ, ಕಣ್ಣು ಮುಚ್ಕೋ. ಯಾಕೆ? ಮುಚ್ಕೋ. ಆಯ್ತು ಆಯ್ತು ಆಯ್ತು. ಎಕ್ಸ್ಕ್ಯೂಸ್ ಮೀ, ನೀನ್ ಮುತ್ತಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಮುತ್ತಣ್ಣ ಅಂದ್ರೆ? ಮುತ್ಕೊಡ್ಬೇಕು ಅಂತ ತಾನೇ ನಿನ್ ಪ್ಲಾನು? ಏ ಬಚಾರಿ, ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ಆಯ್ತು, ಅದೇನ್ ಕೊಡ್ಬೇಕು ಅನ್ಕೊಂಡಿದ್ಯೋ ಬೇಗ ಕೊಡು. ಹಳೇ ಕಾಲದ ಹೀರೋ ತರ ವೇಟ್ ಮಾಡಿಸ್ಬೇಡ, ಕೊಡು. ಹಾಗೇ ಇರೋ.
ತುಂಬಾ ಚೆನ್ನಾಗಿದೆ. ವೇದಾಂತ್, ಈ ಬಳೆ ಯಾಕೆ ಇವಾಗ ತರಕ್ ಹೋದೆ? ಅದು ನಂಗೊಂದ್ ಮಾತು ಹೇಳಿಲ್ಲ. ಏನ್ ಸಮಾಚಾರ? ಆಚಾರಿ, ಕೆಲವೊಂದ್ಸಲ ನಾನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ಸುತ್ತೆ. ನೀನ ಮತ್ತು ನಮ್ಮ ಮನೆಗೆ ಅಮ್ಮ ಅಂತ ಹೇಳ್ಕೊಂಡ್ ಬಂದಿರೋ ಹೆಂಗಸು ನಮ್ಮಮ್ಮ ಅಲ್ಲ. ಅವ್ರು ಯಾರೋ ಮೋಸ ಮಾಡಕ್ ಬಂದಿದ್ದಾರೆ ಅಂದಾಗ ನಾನು ನಿನ್ ಮಾತು ನಂಬಲೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರ ಪರವಾಗಿ ನಾನು ತುಂಬಾ ಮಾತಾಡ್ದೆ. ಅಷ್ಟು ಸಾಲದು ಅಂತ ಎಲ್ಲರ ಮುಂದೆ ನಿನಗೆ ಅವಮಾನ ಆಗೋ ರೀತಿ ಮಾತಾಡ್ದೆ. ಆದ್ರೆ ನೀನ್ ಚೂರು ಬೇಜಾರು ಮಾಡ್ಕೊಳ್ದೆ, ಪೇಷನ್ಸ್ ಕಳ್ಕೊಳ್ದೆ. ಸತ್ಯ ಏನು ಅಂತ ಕಂಡು ಹಿಡಿಯೋದ್ರಲ್ಲಿ ಸಕ್ಸಸ್ಫುಲ್ ಅದೆ. ನೀನು ಇದನ್ನೆಲ್ಲ ಮಾಡದೇ ಇದ್ದಿದ್ರೆ ಇವತ್ವರೆಗೂ ನನಗೆ ಸತ್ಯ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಇಷ್ಟೊತ್ತರಲ್ಲಿ ಇನ್ನೂ ಏನೇನಾಗಿರೋದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಬಟ್ ಅಮೂಲ್ಯ, ಅವ್ರು ಯಾರಿಗೋಸ್ಕರನೋ ನಿನ್ನ ಮೇಲೆ ಕೈ ಎತ್ತೋ ಹಾಗಾಯ್ತಲ್ಲ, ಆ ಗಿಲ್ಟನ್ನು ತುಂಬಾ ಕಾಡ್ತಿದೆ ಅಮೂಲ್ಯ. ನನ್ನ ಕ್ಷಮಿಸ್ಬೇಡ. ಬಟ್ ನಿನ್ನನ್ನ ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿದೆ. ಐ ಆಮ್ ವೆರಿ ಲಕ್ಕಿ. ಏನೋ ಅವಳು ಮನೆ ಬಿಟ್ಟೋದ್ಲು ಅಂತ ಎಷ್ಟು ಖುಷಿ ಆಗಿತ್ತೋ, ನಿನ್ ಮಾತು ಕೇಳು ಅಷ್ಟೇ ಖುಷಿ ಆಯ್ತು. ಸದ್ಯ ಈಗಾದ್ರೂ ಗೊತ್ತಾಯ್ತಲ್ಲ. ಅದ್ ಸರಿ, ನನ್ ಕೈ ಸೈಜ್ ನಿಂಗೆ ಹೆಂಗ್ ಗೊತ್ತಾಯ್ತು? ನಿನ್ ಗಂಡ ಆಗಿ ನಿನ್ ಕೈ ಸೈಜ್ ನನಗೆ ಗೊತ್ತಿರೋದಿಲ್ಲ. ಕೈ ಸೈಜ್ ಅಷ್ಟೇ ಅಲ್ಲ, ನಿನ್ ಕೊರಳು ಸೈಜು ನಂಗೆ ಗೊತ್ತು. ವೇದಾಂತ್, ಹೋಗ್ಲಿ ಬಿಡು. ನೀನ್ ಎದ್ದು ಓಡಾಡ್ತಿದ್ದಂತೆ, ನಿಜನೇನೋ? ನಿನ್ನಂದ್ರೆ ಆದಷ್ಟು ಬೇಗ ಹುಷಾರಾಗ್ತೀಯಲ್ಲ? ಅಗ್ರಜ ಈ ವಿಷಯನ ಇವತ್ತು ಹೇಳ್ದಾಗ ಎಷ್ಟು ಖುಷಿ ಆಯ್ತು ಗೊತ್ತೇನೋ? ನನಗೋಸ್ಕರ ಅಥವಾ ಒಂದೇ ಒಂದ್ಸಲ ಇದ್ದಾಳೋ, ಒಂದೇ ಒಂದ್ಸಲ ಎದ್ದು ಓಡಾಡೋ ಪ್ಲೀಸ್ ಕಣೋ, ಬಾರೋ ಎದ್ದೇಳೋ. ಅಲ್ಲ ಕಣೋ ಅಣ್ಣ, ನೀನು ಹೇಳಿದ ಕೂಡ ನೀವು ಓಡಾಡೋಕ್ಕಾಗತ್ತಾ? ಅವನಿಗೆ ಅನ್ಸ್ದಾಗ ನಾನು ಓಡಾಡಬೇಕು. ಅದ್ಯಾ ಅಗ್ರಜ ಹೇಳ್ದ ಇವತ್ತು ಧ್ರುವ ತಾನಾಗಿ ಓಡಾಡ್ದ ಅಂತ. ಹಾ ಅಣ್ಣ, ವೈಜಯಂತಿ ಅಮ್ಮ ಇದ್ದಕ್ಕಿದ್ದಾಗಿ ಧ್ರುವ ಅಂತ ಹೇಳಿ ಜೋರಾಗಿ ಕಿರ್ಚಿದ್ರು. ನಾನು ಮತ್ತೆ ಇದಂತಣ್ಣ ಓಡ್ ಬಂದು ನೋಡಿದ್ರೆ ಧ್ರುವ ಕೆಳಗೆ ಬಿದ್ದಿದ್ದ. ಸುಹಾಸಿನಿ ಅಮ್ಮ ಮತ್ತೆ ವೈಜಯಂತಿ ಅಮ್ಮ ಮಾತಾಡ್ತಾ ಇರ್ಬೇಕಾದ್ರೆ ಧ್ರುವ ಇದ್ದಕ್ಕಿದ್ದಾಗಿ ಇದೆಲ್ಲ ಟ್ರೈ ಮಾಡ್ದ ಅಂತ ಹೇಳಿದ್ರು. ಸುಹಾಸಿನಿ ಅಮ್ಮ ಮತ್ತೆ ವೈಜಯಂತಿ ಅಮ್ಮ ಇರ್ಬೇಕಾದ್ರೆ ಧ್ರುವ ಎದ್ದೊಳಕ್ ಟ್ರೈ ಮಾಡಿದ್ನ. ಹಾಗಿದ್ರೆ ಸುಹಾಸಿನಿ ಅಮ್ಮ ಅಲ್ಲೇ ಇದ್ರು ಅನ್ನಂಗಾಯ್ತು. ಹ್ಞೂ ಅಣ್ಣ. ಸುಹಾಸಿನಿನೂ ಅಲ್ಲೇ ಇದ್ದಾಳೆ ಅಂತ ಅಂದ್ರೆ ಧ್ರುವಂಗ್ ಇರಿಟೇಟ್ ಆಗೋ ಥರ ಏನೋ ನಡ್ಕೊಂಡಿರ್ತಾಳೆ. ಅದೇನಾಗಿದೆ ಅಂತ ತಿಳ್ಕೋಬೇಕು. ಅದ್ಯಾ ಒಂದು ನಿಮಿಷ ಬಂದೆ.
ಎಸ್, ನನ್ನ ಡೌಟ್ ನಿಜ ಆಯಿತು. ಸುಹಾಸಿನಿ ವೈಜಯಂತಿ ಅಮ್ಮನಿಗೆ ಏನೋ ಅಂದಿದ್ದಾಳೆ. ಅದಕ್ಕೆ ಧ್ರುವನ್ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಎದ್ದೊಳಕ್ಕೆ ಟ್ರೈ ಮಾಡಿದ್ದಾನೆ. ಹಾಗಾದರೆ ಇಲ್ಲೇನಾಗಿರ್ಬೋದು? ಸುಹಾಸಿನಿ ವೈಜಯಂತಿ ಅಮ್ಮನಿಗೆ ಏನು ಹೇಳಿರ್ಬೋದು? ಕಂಡು ಹಿಡಿಯಲೇಬೇಕು. ಹಲೋ, ಹಾಯ್. ಯಾ ಯಶ್, ಶ್ಯೂರ್, ಖಂಡಿತವಾಗ್ಲೂ ಮಾಡೋಣ. ಯಾ, ನಾನು ಅದನ್ನು ಆಲ್ರೆಡಿ ಮೇಲ್ ಮಾಡಿದ್ದೀನಿ ನಿಮಗೆ. ಯಾ ಶ್ಯೂರ್, ಡೆಫಿನೆಟ್ಲಿ. ಹಾಂ, ಒನ್ ಸೆಕೆಂಡ್, ಇಂಪಾರ್ಟೆಂಟ್ ಕಾಲಲ್ಲಿ ಇದ್ದೀನಿ ಅಂತ ಗೊತ್ತಾನೆ, ಯಾಕೆ ಕೂತಿತ್ತಾನೆ ಆಡ್ತೀನಿ. ಹಲೋ, ಸಾರಿ ನಿಮಗೆಲ್ಲ. ಯಾ, ಪ್ಲೀಸ್ ಕಂಟಿನ್ಯೂ. Sure. Done. That sounds good. Yeah. Thank you. ಹಲೋ ಸೆಕ್ಯೂರಿಟಿ ಅಣ್ಣ, ಒಂಚೂರು ಟೆರೆಸ್ಗೆ ಬರೋದಕ್ಕಾಗತ್ತಾ? ಬನ್ನಿ. ಅಣ್ಣ, ನಿಮ್ಮ ಫೋನ್ ಬೇಕಿತ್ತು, ಒಂದು 10 ನಿಮಿಷ ಅಷ್ಟೇ, ಆಮೇಲೆ ನಾನೇ ತೊಗೊಂಡು ಬಂದು ಕೊಡ್ತೀನಿ. ಥ್ಯಾಂಕ್ ಯು. ಮಾಡ್ತೀನಿ ಅಂತ. ಹಲೋ, ಹಲೋ, ನಾನು ಹೇಮಾ ಅಂತ ಮಾತಾಡ್ತಾ ಇದ್ದೀನಿ. ವಾಟ್? ಹೇಮಾ? ಸಾರಿ, ನನಗೆ ಯಾರು ಮಾತಾಡ್ತಿರೋದು ಅಂತ ಗೊತ್ತಾಗ್ತಿಲ್ಲ. ಅದೇ ಈಗ ತಾನೇ ಕಾಲ್ ಮಾಡಿದ್ನಲ್ಲ, ಟೆಕ್ ಪ್ರೋ ಕಂಪ್ನಿಯಿಂದ. ಹೌದು, ಬಟ್ ಆಗಲೇ ನೀವು ಫೋನ್ ಮಾಡಿದಾಗ ಬೇರೆ ನಂಬರಿಂದ ಕಾಲ್ ಮಾಡಿದ್ರಿ. ಆ್ಯಂಡ್ ನಿಮ್ಮ ವಾಯ್ಸ್ ಕೂಡ ತುಂಬ ಬೇರೆ ಥರ ಕೇಳಿಸ್ತದೆ. ಅದು ನೋಡಿ ಮಿಸ್ಟರ್ ವೇದಾಂತ್, ಸ್ವಲ್ಪ ನಂಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ಯು ನೋ, ಯುವರ್ ವೈಫ್ ಇಸ್ ವೆರಿ ಬ್ಯೂಟಿಫುಲ್. ನೀವು ಅವ್ರ ಜೊತೆಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ನೋಡಿ ಹೇಮಾ, ನನ್ನ ವೈಫ್ ಜೊತೆ ನಾನು ಯಾವಾಗ ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಆದರೆ ನಿಮ್ಮ ಜೊತೆ ಯಾವಾಗ ಬೇಕೋ ಅವಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ವಾಟ್ ಯು ಮೀನ್ ಮಿಸ್ಟರ್ ವೇದಾಂತ್? ನನಗೆ ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ವಾಟ್ಸಪ್ಪಲ್ಲಿ ನೀವು ಫೋಟೋ ನೋಡಿದೆ. ನೀವು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದೀರಾ. ನಿಮ್ಮ ಸ್ಮೈಲ್ ಅಂದರೆ ನಂಗೆ ಬಹಳ ಇಷ್ಟ. ಮಿಸ್ಟರ್ ವೇದಾಂತ್, ನಾನು ನಿಮ್ಮನ್ನ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ. ನೀವು ಈ ಥರ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲ ಮಿಸ್ಟರ್, ಅಷ್ಟು ದೊಡ್ಡ ಕಂಪನಿ ಓನರ್ ಆಗಿ ಈ ಥರ ಮಾತಾಡೋದಕ್ಕೆ ನಿಮಗೆ ನಾಚಿಕೆ ಆಗೋಲ್ವಾ? ಇದು ಒಳಕತ್ತಾಯ್ತಲ್ಲ, ಬಿಸ್ನೆಸ್ ಮ್ಯಾನ್ ಆದ್ರೆ
ನಮ್ಗೇನು ಫೀಲ್ ಆಗೋದಿಲ್ಲ? ನಾವು ಈ ರೀತಿ ಮಾತಾಡಬಾರ್ದು ಅಂತ ರೂಲ್ಸ್ ಇದೆಯಾ? ನೋಡಿ, ನಂಗೆ ಇದೆಲ್ಲ ಇಷ್ಟನೇ ಆಗೋದಿಲ್ಲ. ಐ ಡೋಂಟ್ ಲೈಕ್ ಇಟ್ ಮಿಸ್ಟರ್ ವೇದಾಂತ್. ನೋಡಿ, ನೀವಿನ್ನೂ ನನ್ನ ಬಗ್ಗೆ ಸಾಕಷ್ಟು ತಿಳ್ಕೊಳ್ಬೇಕು. ಇನ್ಫ್ಯಾಕ್ಟ್ ವಿ ಶುಡ್ ಮೀಟ್ ಫಾರ್ ಅ ಕಪ್ ಆಫ್ ಕಾಫಿ. ಏನು ಹೇಳ್ತೀರಾ? ಆಗ ಒಬ್ರೊಬ್ಬರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು, ತುಂಬ ಮಾತಾಡ್ಬೋದು, ಸಾಕಷ್ಟು ಟೈಮ್ನ ಕಳಿಬೋದು. ಮಿಸ್ಟರ್ ವೇದಾಂತ್, ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ಆರ್ ಯು ಮ್ಯಾಡ್? ಹೇಮಾ ಅವರೇ, ನಿಮ್ಮ ವಾಯ್ಸ್ ತುಂಬ ಸ್ವೀಟ್ ಆಗಿದೆ. ನಿಮ್ಮ ವಾಯ್ಸ್ ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಯಾವಾಗಲೂ ನಿಮ್ಮ ಜೊತೆ ಮಾತಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಮಿಸ್ಟರ್ ವೇದಾಂತ್, ಹೌದು, ಅಂಡ್ ಹೇಮಾ ಅವರೇ, ನಿಮ್ಮ ವಾಯ್ಸ್ ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ಆಕ್ಚುಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು. ಇತ್ತೀಚೆಗೆ ನನ್ನ ಲೈಫ್ ತುಂಬಾನೇ ಬೋರಿಂಗ್ ಆಗ್ಬಿಟ್ಟಿದೆ. ನಾನು ಹೆಂಡ್ತಿದ್ದಾಳಲ್ಲ ಅಮೂಲ್ಯ, ಯಾವಾಗಲೂ ಸುಮ್ಮನೆ ಕಾಲ್ ಕಿತ್ಕೊಂಡು ಜಗಳ ಮಾಡ್ತಿರ್ತಾಳೆ. ಎನಿ ಟೈಮ್ ಫೈಟಿಂಗ್. ನನ್ನ ಲೈಫ್ ಸಿಕ್ಕಾಪಟ್ಟೆ ಬೋರಿಂಗ್ ಅನ್ಸಕ್ಕೆ ಸ್ಟಾರ್ಟ್ ಆಗೋಗಿದೆ. ಇಫ್ ಯು ಡೋಂಟ್ ಮೈಂಡ್, ನಾವಿಬ್ರು ಕಾಫಿ ಮೀಟ್ ಮಾಡ್ಬೋದಾ? ಏನೋ ಐ ಫೀಲ್ ಲೈಕ್ ಮೀಟಿಂಗ್ ಯು. ಏ ವೇದಾಂತ್, ನೀನು ಏನು ಅಂದ್ಕೊಂಡಿದ್ಯಾ? ಏನ್ ಬಜಾರಿ, ಶಾಕ್ ಆಯ್ತಾ? ವೇದಾಂತ್, ನೀನು ಇಷ್ಟೊತ್ತು ಫ್ಲರ್ಟ್ ಮಾಡ್ತಿದ್ದು ನನ್ನ ಜೊತೆಗೆ ಅನ್ನೋದು ನಿಂಗೆ ಗೊತ್ತಾ? ಅಫ್ಕೋರ್ಸ್ ಗೊತ್ತು. ಹಾಗಾದ್ರೆ ನಿಂಗೆ ಮುಂಚೆನೆ ನಾನು ಅಂತ ಗೊತ್ತಿತ್ತಾ? ಹೌದು, ನಾನೇ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ನೀನು ಉಸಿರಾಡಿದ್ರೆ ಸಾಕು, ನನಗೆ ನೀನು ಅಂತ ಗೊತ್ತಾಗುತ್ತೆ. ಅಂಥದ್ರಲ್ಲಿ ನೀನು ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಿದ್ರೆ ನನಗೆ ಗೊತ್ತಾಗೋದಿಲ್ವಾ? ನಿಜವಾಗ್ಲೂ ಪ್ರೀತಿಸೋರ್ಗೆ ಅವ್ರ ಹಾರ್ಟ್ ಬೀಟ್ ಕೂಡ ಗೊತ್ತಾಗುತ್ತಂತೆ, ಗೊತ್ತಾ? ಹೌದಾ? ನೋಡೇ ಬಿಡೋಣ. 100 ಕೋಟಿ ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆಗರಿ ಇರಲಿ ಹಾಲು ಜನಿನಲಿ ಸೇರಿದಂತೆ ಸೇರಿ ಬಾಳುವೆ ಜೊತೆಯಂತೆ ಅನವರತ ನಗು ನಗುತ್ತಾ. ಹೋಗಯ್ಯ, ನನ್ಗಿನ್ನಂದ್ರೆ ಒಂಚೂರು ಇಷ್ಟ ಇಲ್ಲ. ನಿನ್ನ ಜೊತೆ ಮಾತಾಡಬೇಕು, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದಾಗೆಲ್ಲ ನೀನು ಯಾವಾಗಲೂ ಆಫೀಸ್ ಕೆಲಸದಲ್ಲೇ ಇರ್ತೀಯ, ಇಲ್ಲ ಯಾರ ಜೊತೆಗಾದ್ರೂ ಮಾತಾಡ್ತಾ ಇರ್ತೀಯ. ಅದಕ್ಕೆ ನಿನಗೆ ಕ್ಷಮ ಕೊಡೋಣ ಅಂತ ಕಾಲ್ ಮಾಡಿದೆ. ಅಲ್ಲ, ಬರೀ ಚಿನ್ನದ ಬಳೆಗಳು ತಂದು ಕೊಟ್ಬಿಟ್ರೆ ಆಗೋಯ್ತಾ? ಮತ್ತಿನ್ನೇನು ಮಾಡಬೇಕಿತ್ತು? ಈ ಬಳೆಗೆ ಮ್ಯಾಚ್ ಆಗೋ ಸೀರೆ ಜುಮ್ಕೆ ಎಲ್ಲ ಯಾರು ಕೊಡಿಸ್ತಾರೆ? ಓ ಅಷ್ಟೇ ತಾನೇ? ಬಜಾರಿ, ಸಾರಿ, ನನಗೆ ಈ ವಿಷಯ ಗೊತ್ತಿರಲಿಲ್ಲ. 1 hour ಟೈಮ್ ಕೊಡು, ರೆಡಿ ಆಗ್ತೀನಿ, ಹೋಗೋಣ.